ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ಸ್ವಾಮಿ ಸೇವೆಯನ್ನು ಆರಂಭ ಮಾಡೋಣ. ಬರೋ ಗುರುವಾರ ಅಂದರೆ 21 ತಾರೀಕು ಶ್ರಾವಣದಾಗ ಗುರುಪುಷ್ಯಾಮೃತ ಯೋಗ ಐತಿ. ಅತ್ಯಂತ ವಿಶೇಷ ದಿನ ಐತಿ. ಈ ದಿನ ನಾವು ಏನೇನು ಸೇವೆಗಳು ಮಾಡ್ಬೋದು ಅಥವಾ ಏನೇನು ಹೊಸ ಕಾರ್ಯಗಳು ನಾವು ಮಾಡ್ಬೋದು ಅನ್ನೋ ಒಂದು ಸಣ್ಣ ಮಾಹಿತಿನ ಇವತ್ತು ನಮ್ಮ ಜೊತೆ ಶೇರ್ ಮಾಡ್ಕೊತಾನು. ಗುರುಪುಷ್ಯಾಮೃತ ಯೋಗ ಅಂದರೆ ಎಲ್ಲರೂ ತಲೆಯಾಗ ಮೊದಲು ಬರೋದ ಆ ದಿವಸ ನಾವು ಏನಾದರೂ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡ್ಬೇಕು. ಯಾಕಂದರೆ ಈ ದಿನ ಅತ್ಯಂತ ಉತ್ತಮ ದಿನ ಆಗಿರ್ತೈತಿ. ಈ ದಿನ ನಾವು ಖರೀದಿ ಮಾಡೋದಂಥ ಬಂಗಾರ ಆಗಲಿ ಬೆಳ್ಳಿ ಆಗಲಿ ವಸ್ತುಗಳಾಗಲಿ ಯಾವತ್ತೂ ನಮ್ಮ ಜೀವನದಾಗ ನಷ್ಟವನ್ನು ಮಾಡೋಲ್ಲ. ಅವು ಇನ್ನಷ್ಟು ಅಭಿವೃದ್ಧಿ ಆಗ್ಕೋತಾ ಹೋಗ್ತಾವೆ. ಹಾಗಾಗಿ ಈ ದಿನ ಕೂಡ ನಮ್ಗೆ ನಮ್ಮ ಮಹಾರಾಜರ ಸೇವೆಯನ್ನು ಮಾಡೋದೈತಿ. ನಮ್ಮ ಸ್ವಾಮಿ ಭಕ್ತರಿಗೆ ನಮ್ಮ ಜೀವನದಾಗ ಇರುವಂಥ ಸುವರ್ಣ ಅವಕಾಶ ಅಥವಾ ಸ್ವಾಮಿ ಮಹಾರಾಜರ ಸೇವೆನೇ ನಮ್ಗೆ ಸಿಕ್ಕಂಥ ಒಂದು ದೊಡ್ಡ ಭಾಗ್ಯ ಆಗೈತಿ. ಹಾಗಾಗಿ ಆ ದಿನ ನಮ್ಗೆ ನಮ್ಮ ಗುರುವಿನ ಸೇವೆಯನ್ನು ಮಾಡೋದೈತಿ. ಅವರ ಕೃಪಾದೃಷ್ಟಿ ನಮ್ಮ ಜೀವನದಾಗ ಆಗಲಿ ಅನ್ನೋದು ಅಷ್ಟು ಆಗಲಿ. ಅವ್ರು ಸದಾ ನಮ್ಮ ಜೀವನದಾಗ ಅವ್ರ ಆಶೀರ್ವಾದ ನಮ್ಮ ಕುಟುಂಬದ ಮ್ಯಾಗ ಇರಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಪ್ರತಿನಿತ್ಯ ಮಾಡ್ತಿರ್ತೇವೆ. ಅದೇ ರೀತಿ ನಮಗೆ ಸ್ವಾಮಿ ಮಹಾರಾಜರ ಆ ದಿನ ಯಾವ್ಯಾವ ಸೇವೆಗಳನ್ನ ಮಾಡಬೇಕು, ವಿಶೇಷ ಸೇವೆಗಳು ಏನಂತ ಇಲ್ಲ. ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಸರಳವಾದ ಸೇವೆನೇ. ನಾವು ಎಷ್ಟು ಭಕ್ತಿಯಿಂದ ಎಷ್ಟು ಅಂತಃಕರಣದಿಂದ ಅವ್ರನ್ನ ಸೇವೆಯನ್ನು ಮಾಡ್ತಿರ್ತಲ್ಲ ಅದು ಹೋಗಿ ಸಮರ್ಪಣೆ ಆಗ್ತಿರ್ತೈತಿ. ಹಾಗಾಗಿ ಹೊಸವಾಗಿ ಯಾರ್ಯಾರು ಸ್ವಾಮಿ ಸೇವೆಯನ್ನು ಆರಂಭ ಮಾಡೋದಿರಲ್ಲ ಅವ್ರು ಗುರುವಾರದಿಂದ ಆರಂಭ ಮಾಡ್ಬೋದು. ಈಗ ಉತ್ತಮ ದಿನ ಆಗಿರ್ತೈತಿ. ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ಎಲ್ಲ ಕಷ್ಟಗಳು ದೂರ ಮಾಡಿ ನಿಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತರಲಿ. ಆ ನಂತರ ಇನ್ನು ಯಾರ್ಯಾರು ಸಂಕಲ್ಪಯುಕ್ತ ಸೇವೆಯನ್ನು ಆರಂಭ ಮಾಡೋದಿಲ್ಲ, ಸ್ವಾಮಿ ಚರಿತ್ರೆ ಸಾರಾಮೃತ ಆಗಲಿ, ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ಆಗಲಿ, ಕೆಲವೊಂದು ಜನ ತಾರಕ ಮಂತ್ರದ ಅನುಷ್ಠಾನ ಮಾಡ್ಕೋತಾರೆ. ಇನ್ನೂ ಕೆಲವೊಂದು ಜನ ಗುರುಚರಿತ್ರೆ ಪಾರಾಯಣ ಕೂಡ ಮಾಡ್ಕೋದ್ರಿ. ಯಾರು ಯಾವುದೇ ಒಂದು ಸೇವೆ ಆಗಲಿ ಸಂಕಲ್ಪಯುಕ್ತ ಸೇವೆಯನ್ನು ಮಾಡಾರಿದ್ರೆ ಈ ದಿನ ನೀವು ಆರಂಭ ಮಾಡ್ಬೋದು. ಆ ನಂತರ ನಮ್ಗೆ ಈ ದಿನ ಯಾವ್ಯಾವ ಸೇವೆಗಳನ್ನ ಮಾಡೋದೈತಿ. ಮಹಾರಾಜರಿಗೆ ಮೊದಲನೇದು ಇಷ್ಟ ಆಗೋದಂದ್ರೆ ನಾಮಸ್ಮರಣೆ. ಸ್ವಾಮಿ ಮಹಾರಾಜರಿಗೆ ಯಾವಾಗೂ ಇಷ್ಟ ಆಗೋ ಸೇವೆ ಅಂದರೆ ನಾಮಸ್ಮರಣೆ. ನಮಗೆ ಪ್ರತಿನಿತ್ಯ ನಾವೆಲ್ಲರೂ ಕೂಡ ನಮ್ಮ ಆ ಕೆಲಸ ಇದಾವು ಅಥವಾ ನಮ್ಮ ಬ್ಯುಸಿ ಲೈಫ್ದಾಗ ಯಾವುದೇ ಒಂದು ಸೇವೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಇದಿರ್ತೈತಿ. ಅಖಂಡ ನಾಮಸ್ಮರಣೆದಿಂದ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಎಷ್ಟೋ ಸಮಸ್ಯೆಗಳ ಪರಿಹಾರನ ನೀಡಿರ್ತಾರೆ. ಹಾಗಾಗಿ ನಮ್ಗೆ ಅಖಂಡ ನಾಮಸ್ಮರಣೆಯನ್ನು ಮಾಡೋದು. ಸ್ವಾಮಿ ಮಹಾರಾಜರೇನು ನಮ್ಗೆ ಎಲ್ಲ ಕೆಲಸ ಎಲ್ಲ ಜವಾಬ್ದಾರಿನ ಬಿಟ್ಟ ಬರೀ ನಾನು ಸೇವೆಯನ್ನು ಮಾಡೋತ್ತಿಲ್ಲ, ಎಲ್ಲ ನಮ್ಮ ಜವಾಬ್ದಾರಿ ಎಲ್ಲ ಕೆಲಸವನ್ನು ಮಾಡಿದ್ಕಲೇ ಸ್ವಾಮಿ ಮಹಾರಾಜರ ಸೇವೆಯನ್ನು ನಮ್ಗೆ ಮಾಡೋದೈತೆ. ಆನಂತರ 11 ಮಾಳ ಜಪವನ್ನು ಆ ದಿವಸ ನಮ್ಗೆ ಪೂರ್ಣ ಮಾಡಿ. ಪ್ರತಿನಿತ್ಯ ಅಂತೂ ಪ್ರತಿಯೊಬ್ಬರಿಗೂ ಕೂಡ ಈ ಸೇವೆಯನ್ನು ಮಾಡೋಕ್ಕಾಗಲ್ಲ. 1 ಮಾಳ ಮಾಡ್ತೇವೆ, 2 ಮಾಳ ಮಾಡಬಹುದು. ಹಾಗಾಗಿ ಈ ದಿನಾರೇ ಆದರೆ ನಮ್ಗೆ 11 ಮಾಳ ಜಪವನ್ನು ಮಾಡೋದೈತಿ. ಆ ನಂತರ ಸ್ವಾಮಿ ಚರಿತ್ರೆ ಸಾರಾಮೃತ. ಸ್ವಾಮಿ ಚರಿತ್ರೆ ಸಾರಾಮೃತದ 21 ಅಧ್ಯಾಯ ಅಂದ್ರೆ 1ರಿಂದ 21 ಅಧ್ಯಾಯ ಏನಿದಾವಲ್ಲ ಅದನ್ನೆಲ್ಲ ಪೂರ್ಣ ಮಾಡೋದೈತಿ, ಪೂರ್ಣ ಓದೋದೈತಿ. ನೋಡ್ರಿ ಒಂದೇ ಬೈಟಕ್ದಾಗ ಕೂತು ಓದ್ಬೇಕಂತ ಏನಿಲ್ಲ. ನೀವು ಬೆಳಗ್ಗೆ 7 ಅಧ್ಯಾಯ, ಮಧ್ಯಾಹ್ನ 7 ಅಧ್ಯಾಯ, ಸಾಯಂಕಾಲ 7 ಅಧ್ಯಾಯ ಓದ್ರಿ ಅಂದ್ರೆ ಆ ದಿವಸ ನಿಮಗೆ ಸಂಪೂರ್ಣ ಸ್ವಾಮಿ ಚರಿತ್ರೆ ಸಾರಾಮೃತ ಒಂದು ಪಾರಾಯಣ ಪೂರ್ಣ ಆಗ್ತಿರ್ತೈತಿ. ಹಾಗಾಗಿ ಆ ಸೇವೆಯನ್ನು ಮಾಡೋದೈತಿ. ಇನ್ನು ಗುರುಚರಿತ್ರೆ 14ನೇ 18ನೇ ಅಧ್ಯಾಯ ಓದ್ಬೋದು. ಇಲ್ಲಾದರೆ ಸ್ವಾಮಿ ಮಹಾರಾಜರ ತಾರಕ ಮಂತ್ರ ಅತ್ಯಂತ ಒಂದು ನಮ್ಮ ಮನಸ್ಸಿಗೆ ನೆಮ್ಮದಿ ಅಂತ ಅಂದ್ಕೊಡ್ತೈತಿ. ನಕಾರಾತ್ಮಕ ವಿಚಾರ ಆಗಲಿ, ನಕಾರಾತ್ಮಕ ಶಕ್ತಿಯ ಪರಿಣಾಮ ಆಗಲಿ ನಮ್ಮ ಮನೆಯಾಗಿತ್ತು, ನಮ್ಮ ಮನಸ್ಸಾಗಿದ್ದರೂ ಕೂಡ ನಾವು ತಾರಕ ಮಂತ್ರದ ಪಠಣೆಯಿಂದ ಕೂಡ ಅದನ್ನು ಸರಳವಾಗಿ ದೂರ ಮಾಡ್ಬೋದು. ಆ ನಂತರ ನಮ್ಗೆ ಅದನ್ನು ತಪ್ಪದೆ ಸ್ವಾಮಿ ಮಹಾರಾಜರ ಆರತಿಗೆ ಹೋಗೋದೈತಿ. ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಹೋಗಿ ಕೂಡ ನೀವು ಸೇವೆಯನ್ನು ಮಾಡಿರಿ. ಇಲ್ಲಾಗಿತ್ತಂದ್ರೆ ಸಂಜೆಗೆ 6:28ಗೆ ಗೋರಕೋಷ್ಟೋದ್ಧಾರ ಗ್ರೂಪ್ ಅಂತ ಏನೈತಿಲ್ಲ ಸ್ವಾಮಿ ಮಹಾರಾಜರ ಸೇವೆ, ಆ ಗ್ರೂಪ್ದಾಗ ಕೂಡ ಪ್ರತಿ ಗುರುವಾರ ರವಿವಾರ ಆರತಿಯನ್ನು ತೆಗ್ತಿರ್ತಾರೆ. ಅದ್ರಾಗ ಕೂಡ ನೀವು ಜಾಯ್ನ್ ಆಗ್ಬೋದು. ಇಲ್ಲಾಂದ್ರೆ ನೀವು ಮನ್ಯಾಗ ಸ್ವತಃ ಆರತಿಯನ್ನು ಸ್ವಾಮಿ ಮಹಾರಾಜರಿಗೆ ಮಾಡ್ಬೋದು. ಈ 3 ನಿಮ್ಗೆ ಯಾವ್ದು ಆಗ್ತಿಲ್ಲ ಆ ಸೇವೆಯನ್ನು ನೀವು ಮಾಡಿರಿ, ಆರತಿಗೆ ಜಾಯ್ನ್ ಆಗ್ರಿ. ಅತ್ಯಂತ ಎಷ್ಟೋ ಸ್ವಾಮಿ ಕೇಂದ್ರದಾಗ ಸಾಕ್ಷಾತ್ ಸ್ವಾಮಿ ಮಹಾರಾಜರ ಆರತಿಗೆ ನಾವು ಸಾಕ್ಷಾತ್ ಇದ್ದಂಥ ಅನುಭವಗಳು ನೀಡಿದಾರೋ, ನೈವೇದ್ಯ ಗ್ರಹಣ ಮಾಡಿದ ಅನುಭವಗಳು ನೀಡಿದಾರೋ. ಹಾಗಾಗಿ ಆರತಿಗೆ ಹೆಚ್ಚಿನ ಪ್ರಮಾಣದಾಗ ಹೋಗುತ್ತೆ. ಬರೀ ಸಣ್ಣ ಮಕ್ಕಳಿದ್ರೆ ಅವ್ರನ್ನೂ ಕರ್ಕೊಂಡು ಹೋಗ್ತಾರೆ. ಯಾಕಂದರೆ ಆಧ್ಯಾತ್ಮಿಕವಾಗಿ ಪ್ರಗತಿ ಆಗಬೇಕಾದ್ರೆ ನಾವು ಈಗಿಂದನೇ ಅವ್ರಿಗೆ ರೂಢಿ ಮಾಡಬೇಕು. ಸೇವೆ ಆಗಲಿ, ಸೇವೆದ ಒಂದು ಪವರ್ ಸೇವೆ ಮಾಡ್ರಿ ಏನಾಗ್ತೈತಿ, ಸೇವೆ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗ್ತೈತಿ. ಈ ಒಂದು ಅಕ್ಕಾದುಕ್ಕಿ ಜೀವನದಾಗ ಆಧ್ಯಾತ್ಮಿಕ ನಾವು ಎಷ್ಟು ಸೇವೆಯನ್ನು ಮಾಡ್ತಿರ್ತೇವಲ್ಲ ಅಷ್ಟು ನಾವು ನೆಮ್ಮದಿಯಾಗಿರ್ತೇವೆ. ಎಷ್ಟೇ ಟೆನ್ಷನ್ ಇರಲಿ ಏನೇ ಇರಲಿ ಸ್ವಾಮಿ ಮಹಾರಾಜರ ಸೇವೆದಿಂದ ಆ ಎಲ್ಲ ಟೆನ್ಷನ್ದಿಂದ ನಮ್ಗೆ ಒಂದು ರಿಲ್ಯಾಕ್ಸ್ ಅಥವಾ ಒಂದು ಮುಕ್ತಿ ಅನ್ನೋದು ಸಿಗ್ತಿರ್ತೈತಿ, ಒಂದು ಸಮಾಧಾನ ಅನ್ನೋದು ಸಿಗ್ತಿರ್ತೈತಿ. ಹಾಗಾಗಿ ನಮ್ಗೆ ಈ ದಿನ ಈ ಸೇವೆಗಳನ್ನ ಮಾಡೋದೈತಿ. ಇನ್ನು ಹೊಸವಾಗಿ ಯಾರ್ಯಾರು ಸೇವೆ ಮಾಡೋದಾದ್ರೆ ಖಂಡಿತ ಈ ದಿನ ಸೇವೆಯನ್ನು ಮಾಡಿರಿ. ಇನ್ನೊಂದು ಈ ದಿನ ಹಣ
ಯಾರ್ಯಾರು ಸೇವಿಂಗ ಅಥವಾ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಜೀವನದಾಗ ನಾವು ಹಣ ಉಳಿತಾಯ ನಿಮ್ಮ ಆದಾಯದಾಗ ಎಷ್ಟು ಇರ್ತಿದ್ಲ ಅದರಿಂದ ಒಂದು ಸ್ವಲ್ಪರೇ ನಾವು ಹಣ ಉಳಿತಾಯ ಮಾಡ್ತೇವೆ. ಯಾಕಂದ್ರೆ ಮುಂದಿನ ಬರುವಂಥ ದಿನಗಳದಾಗ ನಾವು ಯಾವುದೋ ಒಂದು ಹೊಸ ಮನೆ ಆಗಲಿ ಹೊಸದು ಏನೋ ಒಂದು ವಸ್ತು ತೊಗೋಬೇಕಾದ್ರೆ ನಾವು ಸೇವ್ ಮಾಡ್ತಿರ್ತೇವೆ. ಈ ದಿನ ನೀವು ಸೇವ್ ಮಾಡಿದಂಥ ಹಣ ನಿಮ್ಗೆ ಆದಷ್ಟು ಜಲ್ದಿ ಕೈ ಹಿಡ್ತಿರ್ತೈತಿ. ಹಾಗಾಗಿ ಯಾವುದೇ ಒಂದು ನೀವು ಕೆಲಸಕ್ಕೆ ಒಂದು ಆರಂಭ ಅನ್ನೋದು ಮಾಡ್ತಿದ್ದೀರಿ ಅಂದ್ರೆ ಈ ದಿನ ನೀವು ಹಣ ಸೇವಿಂಗ್ ಕೂಡ ಮಾಡ್ಬೋದು, ಮನಿ ಸೇವಿಂಗ್ ಕೂಡ ಮಾಡ್ಬೋದು, ಉಳಿತಾಯ ಅನ್ನೋದು ಕೂಡ ನೀವು ಮಾಡ್ಬೋದು. ಏನು ದೊಡ್ಡ ಅಮೌಂಟ್ದಾಗ ಇಡಬೇಕಂತೇನಿಲ್ಲ. 11 ರೂಪಾಯಿ ಇಟ್ಟು ಸ್ವಾಮಿ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಕೊಂಡು, ಸ್ವಾಮಿ ಮಹಾರಾಜರ ಈ ಕೆಲಸಕ್ಕೋಸ್ಕರ ನಾ ಈ ಹಣನ ಕೂಡಿಸ್ಕೊದೇನೋ ಆದಷ್ಟು ಜಲ್ದಿ ಈ ಕೆಲಸ ಕೈಗೂಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂಡು ನೀವು ಆ ಹಣ ಉಳಿತಾಯದ ಸೇವೆ, ಹಣ ಉಳಿತಾಯದ ಉಪಯೋಗ ಕೂಡ ಈ ದಿನ ಮಾಡ್ಬೋದು. ಈ ಸೇವೆ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೊಳ್ತೀನಿ. ಮತ್ತೊಂದು ಮುಂದಿನ ಹೊಸ ವಿಡಿಯೋ ಜೊತೆ ಸ್ವಾಮಿ ಸೇವೆ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ.